ಇದ್ರೆ ವಿಲೇಜ್ ಲೇಡೀಸ್ ಕುಕಿಂಗ್. ನಾನ್ ಪೂರ್ಣಿಮಾ, ನಾನ್ ಪೂಜಾ. ಯಾರೇ ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ಕರ್ಬೇವ್ ಚಿಕನ್ ಕಬಾಬ್ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಚಿಕನ್ ನೀಟಾಗಿ ತೊಳ್ಕೊತಾ ಇದೀನಿ 2 ಸಲ. ಕರ್ಬೇವ್ ಚಿಕನ್ ಕಬಾಬ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನ್ ಹಾಕ್ತಾ ಇದೀವಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಕರ್ಬೇವ್ ಚಿಕನ್ ಕಬಾಬ್ ಮಾಡ್ತಾ ಇರೋದ್ರಿಂದ ಕರ್ಬೇವ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತಗೊಂಡಿದೀವಿ. ಈಗ ಇಷ್ಟನ್ನು ರುಬ್ಕೋತೀವಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಕರ್ಬೇವ್ ಸೊಪ್ಪು ಅಷ್ಟು ಹಾಕ್ಬಿಟ್ಟು ರುಬ್ಕೋತಾ ಇದೀವಿ. ಇವಾಗ ಕರಿಬೇವು ಕಬಾಬು ಪೂಜೆ ಹಂಗೆ ಘಮ್ ಅಂತ ನೋಡ್ಕೊ. ಯಾಕೆ ಹೇಳಿ, ಏನ್ ಇಷ್ಟೊಂದು ಕರಿಬೇವು ಯಪ್ಪ. ಯಾವಾಗ ನೋಡಿದ್ರೆ ಎಲೆಗಳು ರುಬ್ತಾರಲ್ಲ ಅನ್ನುವಂಗೆ ಕಾಣಿಸ್ತಾ ಇದೆ ಅಲ್ವೇ. ನೋಡಿ ಇವಾಗ ಮಸಾಲೆ ರುಬ್ಬಾಗಿದೆ. ಇವಾಗ ಇದನ್ನ ಎತ್ಕೋತಾ ಇದೀವಿ. ನೋಡಿ ಈ ತರ ರುಬ್ಬಿದೀವಿ. ಅದಕ್ಕೆ ಎತ್ತೆತ್ತು ಕರ್ಬೇವ್ ಚಿಕನ್ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಕಲ್ಸ್ಕೊತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ರುಬ್ಕೊಂಡಿರೋ ಕರ್ಬೇವ್ ಮಸಾಲ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ ಫ್ಲೋರು ಮತ್ತೆ 2 ಮೊಟ್ಟೆ, ನಿಂಬೆಹಣ್ಣು. ಇಷ್ಟು ಕಲ್ಸು, ಅಲ್ಲಾಡ್ಸುವೆ ಹಾಕೋಣ ಒಂದೇ ಸತಿಗೆ. ಮೊಟ್ಟೆ ಹೊಡೆದ್ರೆ ಚೆನ್ನಾಗಿ ಬಿಡು. ಮೊಟ್ಟೆ ಹೊಡೆಯಕ್ಕೂ ಬರಲ್ತು. ಏನ್ ಕಲ್ತಿದೀಯ? ಫಸ್ಟೇ ಹೊಡೆದಾಗ ಪಚ್ಚಕ್ಕಂತ ಆರ್ಬಿಡ್ತು. ನೋಡು ಹೆಂಗ್ ಹೊಡಿತೀಯ. ಭಯ ಆಯ್ತದ ನೀನ್ ಕಂಡ್ರೆ ನನಗೆ. ಲವ್ವ ಅಷ್ಟರ ಇದು ಬೇಡವೆ, ಉಪ್ಪು ಹಾಕು. ನೋಡಿ ಎಲ್ಲಾನು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ. ಮಸಾಲೆ ನಮ್ಮ ಡ್ರೆಸ್ ಕಲರ್ ಯಾಗೋಯ್ತು ಪೂಜಾ? ನೀನು ಮೊದಲೇ ಮ್ಯಾಚ್ ಮಾಡಿರ್ತಿ ಕಣ. ಯಾಕೆ ಇವತ್ತು ಪೂಜಾ ಗಾಬರಿ ಬಿದ್ದಗಳು ನೋಡಿ ನಾನು ಹೋಗ್ಬಿಟ್ಟು ಎದುರ್ಕತಾ ಇದ್ದಾಳಂತೆ. ಬರೀ ಸುಳ್ಳು. ಮಸಾಲೆ ಕಲ್ಸಾಗಿದೆ. ಇವಾಗ ಪೂಜೆ ಹತ್ರ ಮೇಲೆ ಹಂಗೆ ಸ್ವಲ್ಪ ಯಾಕೋ ಮಕ್ಕೆಲ್ಲ ಹಚ್ಕೊಡ್ತೀನಿ. ನಿನ್ ಮಕ್ಕೆ ಮೆತ್ಕೊ. ಸರಿ ಚಿಕನ್ ಹಾಕು. ನೀನೇ ಕಾಸ್ತಾ ಇದೆಯಲ್ಲ, ಅದಕ್ಕೆ ತಗೊಬಿಟ್ಟಿಂಗ್. ನಾನು ಹಾಕಬಿಟ್ಟು ನಾನೇ ಮಾಡ್ಬಿಟ್ಟು ನಾನೇ ಕಲ್ಸ್ಕೊಂಡು ಮಕ್ಕ ಹಾಕ್ತಾನೆ. ಇನ್ನೇನು ಈಗ ಪೇಸ್ಟ್ ಪ್ಯಾಕ್ ಮಾಡ್ಕೋರು, ಬೇರೆಯವ್ರಿಗೆ ಹಚ್ಕೊಟ್ಟಾರೆ, ಅವರೇ ಮಾಡ್ಕೊ ಅವರೇ ಹಾಕೋದು. ಕೊಟ್ರೆ ಇಷ್ಟು ತಿನ್ಬಿಡ್ತೀಯಲ್ವೇ? ಕಬಾಬ್ ಹಾಕ್ಕೊಟ್ರೆ ನಿಂಗೆ ನೀನು ತಿನ್ನಲ್ಲ, ಮುಗಿಸ್ಬಿಟ್ಟು ಮಾಡ್ಬಿಡ್ತೀಯ. ಇನ್ನ ಕಾಸ್ತು ಮೇಕಪ್ ಮಾಡಿ ಆಯ್ತು. ಇವಾಗ ಪ್ಲೇಟ್ ಮುಚ್ಚು. ಅರ್ಧ ಗಂಟೆ ಇದನ್ನ ಹಿಂಗೆ ಇಟ್ಬಿಡ್ತೀವಿ. ಇವಾಗ ಸಾಕು, ಜಾಸ್ತಿ ಕುಯ್ಬೇಡ. ನಡಿ ಬೇಗ ಒಲೆ ಹತ್ತಿಸು. ಕುಯ್ತಾ ಪೂಜಾ ಬೇಗ ಬಾ, ಎಣ್ಣೆ ಹಾಕ್ಪ. ನೋಡಿ ಇವಾಗ ಕಲ್ಸ್ಕೊಂಡಿರೋ ಚಿಕನ್ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಐತೆ ಬೇಯ್ಕಿಲ್ವೇ? ಸೌದೆ ಒಲೆ ಕಣವ, ಗ್ಯಾಸ್ ಅಲ್ಲ. ಮತ್ತೆ ಗ್ಯಾಸಲ್ಲೇ ಲೇಟು. ಹಂಗಂದಿಯಾ? ನೋಡಿ ಹೆಂಗ್ ಮಾಡಿದ್ದೇನೆ ಒಲೆ. ನೋಡಿ ಕಬಾಬ್ ಎಷ್ಟು ಚೆನ್ನಾಗವೆ. ಹಂಗನ್ಬಿಟ್ಟು ನಾನು ಕೊಳಕೆ ಹಾಕ್ತಾಳಲ್ಲ. ಇರು, ಇನ್ನೊಂದು ಸ್ವಲ್ಪ ಬೇಕಿಲ್ವೇ? ಕಬಾಬ್ ರೆಡಿ.
ಎಲ್ಲ ಬಿದ್ದೈತಾವಲ್ಲ ಪೂಜೆ ಬೆಳೆಸ್ಬಿಟ್ಟೆ ಬಿಸಿ ಹಂಗೆ ಹೊಡಿತಾ ಇದೆ. ಮೇನ್ ಕಡೆ ಹೋಗಿ ಪೂಜಾ ಎತ್ಕ ತಿನ್ಬಾವಾ, ಟೇಸ್ಟ್ ಮಾಡ್ತೀನಿ ಅಂದಲ್ಲ. ನೋಡಿ ಎಷ್ಟು ಚೆನ್ನಾಗದ ಕಲರ್ಗೆ. ಕರ್ಬೇವು ಚಿಕನ್ ಕಬಾಬ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡ್ತಾ ಇದೀವಿ. ಆಲೆ ಎತ್ಕೊಂಡು ನಿಂತವಳೆ. ಇಲ್ಲ ಕಣ ಎತ್ಕೊ. ನೀನು ಹುಡುಗ ಕಾಲೇ ಮಡಿಕೊಂಡಿದ್ದಿ. ಚಿಕನ್ ವಿಂಗ್ಸ್ ಎತ್ಕೊಬಿಟ್ಟೆ ನೀನು. ತಿನ್ನವ ತಾಯಿ. ನೋಡಿ ಹೆಂಗೆ ಮಾಡಿದ್ದೇನು, ಸೂಪರಾಗಿ ಮಾಡಿದ್ದೆ ಅಂತ ಹೇಳಿ ನಮ್ಮ ಪೂಜಾ. ಸಕ್ಕದಾಗದೆ. ಒಳಗಡೆ ಎಲ್ಲ ಮಸಾಲೆ ಹಂಗೆ ನೋಡು, ಅರ್ಧ ಗಂಟೆ ಮಡಗಿದ್ವಲ್ಲ ಅದ್ರ ಪ್ರಭಾವ ಇದು. ನೋಡು ನಾವು ಆರ್ಟಿಫಿಷಿಯಲ್ ಕಲರ್ ಏನು ಹಾಕ್ಲೇ ಇಲ್ಲ, ಆದ್ರೂ ಕಲರ್ ಆಗದೆ. ಆಡ್ಸಿದೀವಲ್ಲ ಒಳ್ಕಲಲ್ಲಿ, ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ರುಬ್ಬಿ ಮಾಡಿರೋದು ನ್ಯಾಚುರಲ್ ಆಗಿ. ಇಷ್ಟು ಖಾಲಿ ಮಾಡ್ಬಿಡ್ತೀಯಲ್ವೇ ಮಾಮೂಲಿ ಕಬಾಬ್ಗಿಂತ. ನೀನು ತಿನ್ಬೇಡ ಏನು. ಆಯ್ತು ತಿನ್ನು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಕಳ್ಕೊತಾ ಚಿಕನ್. ಬಾಯ್.